राम दुआरे तुम रखवारे, होत न आज्ञा बिन पैसारे, सब सुख लहर तुम्हारी शರಣ, ತುಮ್ ರಕ್ಷಕ ಕಾಹುಕೋ ಡರ್ನ. ನಾವು ರಾಮ ಅಂದರೆ ಬೆಳಕನ್ನು ಪಡಿಬೇಕು ಅಂದರೆ, ದೈವತ್ವನ ಪಡಿಬೇಕು ಅಂದರೆ ಹನುಮಾನಿಗೆ ಶರಣಾಗಬೇಕು. ಇಲ್ಲಿ ಹನುಮಾನ್ ಅಂದರೆ ಭಕ್ತಿ, ಜ್ಞಾನ, ಬ್ರಹ್ಮಚರ್ಯ, ಅಖಂಡ ಸಾಧನೆ ಅಂತ ಅರ್ಥ. ರಾಮನ ಪಡಿಬೇಕು ಅಂದರೆ ಇಲ್ಲಿ ಹನುಮಾನ್ ದ್ವಾರಪಾಲಕ. ರಾಮ ಯೂನಿವರ್ಸಲ್ ಮೈಂಡ್ ಆದರೆ ಹನುಮಾನ್ ಸಬ್ಕಾನ್ಷಿಯಸ್ ಮೈಂಡ್. ಮಹಾಭಾರತದಲ್ಲಿ ಅರ್ಜುನನ್ನು ಸಹ ಯುದ್ಧ ಮಾಡಲ್ಲ ಅಂತ ಶಸ್ತ್ರಗಳನ್ನು ತ್ಯಾಗ ಮಾಡಿದಾಗ ಕೃಷ್ಣ ಉಪದೇಶ ಮಾಡಿಲ್ಲ. ಯಾವಾಗ ಅರ್ಜುನ ಶರಣರಾದರೋ ಆವಾಗಲೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಉಪದೇಶ ಮಾಡಿದ್ದು. ನಾವು ಹನುಮಾನ್ ಚಾಲೀಸನ ಅದರಲ್ಲಿ ರಾಮ, ಸುಗ್ರೀವ, ವಿಭೀಷಣ ಅಂಥವರಿಗೆ ದೊಡ್ಡವರಿಗೆ ಉಪದೇಶ ಮಾಡಿದ್ರು ಅಂತ ತಿಳ್ಕೊಂಡ್ಬಿಡ್ತೀವಿ. ರಾಮ ಅದೆಲ್ಲರಿಗೂ ಹೇಳಿರುವಂಥದ್ದು. ರಾಮ ಯುದ್ಧಕ್ಕೆ ಹೋಗಬೇಕಾದ್ರೆ ವಾನರನ್ನೇ ಯಾಕೆ ಕರ್ಕೊಂಡು ಹೋದರು? ಯಾಕೆ ಅಲ್ಲಿ ಬೇರೆ ಜನ ಇರಲಿಲ್ವಾ? ಅಕ್ಕಪಕ್ಕದ ರಾಜರುಗಳು ಬರ್ತಾ ಇರಲಿಲ್ವಾ? ಅರ್ಥ ಏನು ಅಂದರೆ ಭಗವಂತನಿಗೆ ಎಲ್ಲರೂ ಒಂದೇ, ದೊಡ್ಡವರು ಸಣ್ಣವರು ಅಂತ ಏನೂ ಇಲ್ಲ. ನಾವು ಸರೆಂಡರ್ ಆದರೆ ನಾವು ಹೇಗಿದ್ದೇವೋ ಹಾಗೆ ಅವರು ನಮ್ಮನ್ನು ಸ್ವೀಕರಿಸ್ತಾರೆ. ರಾವಣನ ತಮ್ಮ ವಿಭೀಷಣ ಬಂದಾಗ ಅವರನ್ನು ಸ್ವೀಕಾರ ಮಾಡ್ತಾರೆ. ಅವರು ಒಂದು ಮಾತು ಹೇಳ್ತಾರೆ, ರಾವಣ ಏನಾದರೂ ನನ್ನ ಬಾಗಿಲಿಗೆ ಬಂದರೆ ಸರೆಂಡರ್ ಆದರೆ ಅವರಿಗೂ ಸ್ವೀಕಾರ ಮಾಡ್ತೀನಿ ಅಂತ. ಅಂದರೆ ನಾವು ರಾಮನ ಪಡಿಬೇಕು ಅಂದರೆ ಹನುಮಂತನ ಕೃಪೆ ಪಡಿಲೇಬೇಕಾಗುತ್ತೆ. ಗೋಸ್ವಾಮಿ ತುಳಸಿದಾಸರಿಗೂ ರಾಮನ ದರ್ಶನ ಮಾಡಿಸಿದ್ದು ಹನುಮಂತನೇ. ಅದಕ್ಕೂ ಒಂದು ಕತೆ ಇದೆ. ಒಂದು ಸಲ ತುಳಸಿದಾಸರು ವಾರಣಾಸಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ, ಪೂಜೆ ಮಾಡ್ತಾ ಇರಬೇಕಾದ್ರೆ ಉಳಿದಂಥ ನೀರನ್ನು ಒಂದು ಮರದ ಕೆಳಗಡೆ ಹೋಗಿ ಹಾಕ್ತಾ ಇರ್ತಾರೆ. ಡೈಲಿ ಹಾಕ್ತಾ ಇರ್ತಾರೆ. ಆ ಮರದ ಮೇಲೆ ಒಂದು ಡಿಸೆಂಬಾಡಿಡ್ ಬೀಯಿಂಗ್ ಇರುತ್ತೆ. ಅಂದರೆ ದೇಹವಿಲ್ಲದ ಜೀವಿ, ಭೂತ ಪ್ರೇತ ಅಂತ ಏನು ಹೇಳ್ತೀವಿ ಅದಿರುತ್ತೆ. ಅದು ಇವ್ರು ನೀರು ಹಾಕೋದನ್ನು ನೋಡಿ ಒಂದು ದಿವಸ ಅವ್ರ ಮುಂದೆ ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಅಂತ ಕೇಳುತ್ತೆ. ಅದಕ್ಕೆ ತುಳಸಿದಾಸರು ರಾಮನ ದರ್ಶನ ಮಾಡಿಸು ಅಂತ ಕೇಳ್ತಾರೆ. ಅದಕ್ಕೆ ಆ ಜೀವಿ, ಅದು ನನ್ನ ಕೈಲಾಗಲ್ಲ, ಆದರೆ ಬೆಳಿಗ್ಗೆ ನಿನ್ನ ಸಭೆಯಲ್ಲಿ ಒಬ್ಬರು ವೃದ್ಧರು ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ, ಅವ್ರನ್ನ ಮೀಟ್ ಮಾಡೋ, ಯಾಕಂದರೆ ಅವರೇ ಹನುಮಂತ ಅಂತ. ಬೆಳಿಗ್ಗೆ ಸಭೆಯಲ್ಲಿ ಲೆಕ್ಚರ್ ಕೊಡ್ತಿರ್ಬೇಕಾದ್ರೆ ಆವಾಗ ಆ ವೃದ್ಧರ ಆಗಮನ ಆಗುತ್ತೆ. ಇವರು ಲೆಕ್ಚರ್ನ ಅಲ್ಲೇ ಸ್ಟಾಪ್ ಮಾಡಿ ಓಂ ಶಾಂತಿ ಶಾಂತಿ ಅಂದ್ಬಿಟ್ಟು ಸ್ಟಾಪ್ ಮಾಡಿ ಆ ವೃದ್ಧರ ಕಡೆಗೆ ಓಡೋಗ್ತಾರೆ. ಅವರ ಪಾದಕ್ಕೆ ಬೀಳ್ತಾರೆ. ನೀವು ಯಾರಂತ ನಾನು ಗುರುತಿಸ್ಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಆ ವೃದ್ಧ ನಾನು ಅವನಲ್ಲ ಅಂತ ಕೋಪ ಮಾಡ್ಕೋತಾರೆ, ಬಿಡಿಸ್ಕೊಳ್ಳಿಕ್ಕೆ ನೋಡ್ತಾರೆ. ಕೊನೆಗೆ ಹನುಮಂತ ತನ್ನ ನಿಜ ಸ್ವರೂಪನ ತೋರಿಸಿ ನಿನಗೇನು ಬೇಕು ಅಂತ ಕೇಳ್ತಾರೆ. ಅದಕ್ಕೆ ತುಳಸಿದಾಸರು ರಾಮನ ದರ್ಶನ ಮಾಡಿಸು ಅಂತ ಕೇಳ್ತಾರೆ. ಹನುಮಂತನಿಗೂ ಆಶ್ಚರ್ಯ ಆಗುತ್ತೆ. ಇನ್ನೂ ನೀನು ರಾಮನ ದರ್ಶನ ಮಾಡಿಲ್ವಾ? ಇಷ್ಟು ದೊಡ್ಡ ಭಕ್ತ, ಇನ್ನೂ ರಾಮನ ದರ್ಶನ ಮಾಡಿಲ್ವಾ ಅಂತ ಕೇಳ್ತಾರೆ. ದರ್ಶನ ಮಾಡಿಸ್ತೀನಿ ಅನ್ನೋ ಭರವಸೆನೂ ಕೊಡ್ತಾರೆ. ಆವಾಗ ಹನುಮಂತ ಒಂದು ಸಲ ರಾಮನ ಕೇಳ್ತಾರೆ, ಗೋಸ್ವಾಮಿ ತುಳಸಿದಾಸರನ್ನ ಇನ್ನೂ ದರ್ಶನ ಕೊಟ್ಟಿಲ್ವಾ ಅಂತ. ಅದಕ್ಕೆ ರಾಮ ಹೇಳ್ತಾರೆ, ಶಿಷ್ಯ ರೆಡಿಯಾದಾಗ, ಭಕ್ತ ರೆಡಿಯಾದಾಗ ನಾನು ದರ್ಶನ ಕೊಡ್ತೀನಿ ಅಂತ. ಅಂದರೆ ಭಕ್ತ ರೆಡಿ ಇಲ್ದಿದ್ದಾಗ ಮುಂದೆ ದೇವರು ಪ್ರತ್ಯಕ್ಷ ಆದರೂ ರಾಮ ಬಂದರೂ ಗುರುತಿಸ್ಲಿಕ್ಕೆ ಆಗಲ್ಲ. ಶಿಷ್ಯ ರೆಡಿ ಆದಾಗಲೇ ಗುರು ಪ್ರತ್ಯಕ್ಷ ಆಗೋದು. ದಟ್ ಅನ್ಲೆಸ್ ದ ಡಿವೋಟಿ ಈಸ್ ರೆಡಿ ಈ ಕಾಂಟ್ ಗಿವ್ ದರ್ಶನ. ರಾಮ ಹೇಳ್ತಾರೆ ಚಿತ್ರಕೂಟದಲ್ಲಿ ಅವರಿಗೆ ದರ್ಶನ ಕೊಡ್ತೀನಿ ಅಂತ. ಇಲ್ಲಿ ತುಳಸಿದಾಸರು ಚಿತ್ರಕೂಟಕ್ಕೆ ಹೋಗಿ ಸ್ನಾನ ಮಾಡ್ತಿರ್ಬೇಕಾದ್ರೆ ರಾಮ 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 ಅಂತ ಧ್ಯಾನ ಮಾಡ್ತಿರ್ಬೇಕಾದ್ರೆ ಮುಂದಿನಿಂದ ಒಂದಿಬ್ಬರು ಯುವಕರು ಹೋಗ್ತಾರೆ. ಮುಖದಲ್ಲಿ ಒಳ್ಳೆ ತೇಜಸ್ಸಿರುತ್ತೆ. ಸೊ ಇವರು ರಾಮ 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 ಅಂತ ಇರ್ತಾರೆ. ಅದೇ ಸಮಯಕ್ಕೆ ಆಂಜನೇಯ ಓಡಿ ಬರ್ತಾರೆ. ರಾಮ ಹೋದರು, ದರ್ಶನ ಮಾಡಿದ್ಯಾ ಅಂತ. ಅದಕ್ಕೆ ತುಳಸಿದಾಸರು ಪಶ್ಚಾತ್ತಾಪ ಪಡ್ತಾರೆ, ನಾನು ಗುರುತಿಸಿಲ್ಲ ಅಂತಾರೆ. ಅದಕ್ಕೆ ಹನುಮಂತ ವೇಟ್ ಮಾಡು, ನಾಳೆ ವಾಪಸ್ ಬರ್ತಾರಲ್ಲ ಆವಾಗ ದರ್ಶನ ಮಾಡ್ಕೊ ಅಂತ ಹೇಳ್ತಾರೆ. ಮಾರನೇ ದಿವಸ ರೆಡಿಯಾಗಿ ರಾಮನಿಗೋಸ್ಕರ ಕಾಯ್ತಾ ಗಂಧ ತೇತಾ ಇರಬೇಕಾದ್ರೆ ಅವ್ರ ಕಡೆ ಒಬ್ಬ ಪುಟ್ಟ ಬಾಲಕ ಬರ್ತಾನೆ. ಬಂದ್ಬಿಟ್ಟು ನನಗೂ ಗಂಧ ಹಚ್ಚಿ ಅಂತ ಕೇಳ್ತಾನೆ. ಅಲ್ಲೇ ಹನುಮಂತ ಮರದ ಮೇಲೆ ಪಕ್ಷಿ ರೂಪ ಪಡ್ಕೊಂಡಿರ್ತಾರೆ. ಸೊ ಅವರು ಸಿಗ್ನಲ್ ಕೊಡ್ತಲ್ಲ, ಇವರೇ ರಾಮ ಅಂತ. ಆವಾಗ ಅವರಿಗೆ ಅರಿವಾಗುತ್ತೆ ಈ ಬಾಲಕನ ರೂಪದಲ್ಲಿ ಬಂದಿರೋದು ರಾಮ ಅಂತ. ಅರ್ಥ ಏನು ಅಂದರೆ ನಾವು ಸರೆಂಡರ್ ಆದಾಗ ನಾವು ರಾಮನನ್ನು ಪಡಿಬಹುದು. ರಾಮ ದುವಾರೆ ತುಮ್ ರಖವಾರೆ, ಹೋತನ ಆಜ್ಞಾ ಬಿನ್ ಪೈಸಾರೆ. ರಾಮನ ದರ್ಶನ ಪಡಿಬೇಕು ಅಂದರೆ ಹನುಮಂತನ ಕೃಪೆ ಇರಬೇಕು. ಸಬ್ ಸುಖ ಲಹರ್ ತುಮಾರಿ ಶರಣ, ತುಮ್ ರಕ್ಷಕೋ ಕಾಹುಕೋ ಡರ್ನ. ನಾವು ಸರೆಂಡರ್ ಆದಾಗ, ಶರಣಾದಾಗ ನಾವು ರಾಮನನ್ನು ಪಡಿಬಹುದು.